ದುರ್ಯೋಧನ ದ್ರೋಣಾಚಾರ್ಯನ ಸಮೀಪಕ್ಕೆ ಬಂದು ಯುದ್ಧಕ್ಕೆ ಮುಂಚೆ ಅವರು ಮನಸ್ಸಿಟ್ಟು ತನ್ನ ಪರವಾಗಿ ಯುದ್ಧ ಮಾಡುವಂತೆ ಅವರನ್ನು ಪ್ರಚೋದಿಸಬೇಕೆಂದು ಹೀಗೆ ಹೇಳುತ್ತಾನೆ. ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಾಮೋಂ ವ್ಯೂಢಾಂ ತ್ರಿಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಎಲೈ ಆಚಾರ್ಯನೇ, ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದ್ರುಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವ ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನು ನೋಡು. ದುರ್ಯೋಧನ ಗುರುಗಳ ಬಳಿಗೆ ಬಂದು ದೃಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟ ಸೇನೆಯನ್ನು ನೋಡಿ ಎನ್ನುವನು. ದೃಷ್ಟದ್ಯುಮ್ನ ಎಂಬುದಕ್ಕೆ ಹಲವು ಗುಣವಾಚಕಗಳನ್ನು ಪೋಣಿಸುವನು. ದುರ್ಯೋಧನ ಪೋಣಿಸುವ ಗುಣವಾಚಕಗಳ ಹಿಂದೆಲ್ಲ ಒಂದು ದುರುದ್ದೇಶವಿದೆ. ಅದೇ ದ್ರೋಣನಿಗೂ ದ್ರುಪದನಿಗೂ ಹಿಂದೆ ಇದ್ದ ವೈರ. ದುರ್ಯೋಧನ ಆ ವೈರದ ಕುಡಿಯನ್ನು ತನ್ನ ಮಾತಿನಿಂದ ಮೀಟುವನು. ಹಿಂದೆ ದ್ರೋಣ ಮತ್ತು ದ್ರುಪದ ಒಂದೇ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿತವರು. ಇಬ್ಬರು ಗುರುಬಾಯಿಗಳು. ಆದರೆ ಕಾಲಗತಿಯಲ್ಲಿ ಮುಂದೆ ದ್ರುಪದ ಪಾಂಚಾಲ ದೇಶಕ್ಕೆ ರಾಜನಾಗುವನು. ಬ್ರಾಹ್ಮಣ ದ್ರೋಣ ಹೊಟ್ಟೆಗಿಲ್ಲದೆ ಅಲೆದಾಡುತ್ತಿದ್ದನು. ತನ್ನ ಸ್ನೇಹಿತ ದ್ರುಪದ ರಾಜನಾಗಿರುವನು. ಅವನ ಬಳಿಗೆ ಹೋದರೆ ಅವನು ತನಗೆ ಏನಾದರೂ ಸಹಾಯ ಮಾಡಬಹುದೆಂದು ಅವನ ಸಮೀಪಕ್ಕೆ ಹೋಗುವನು. ದ್ರುಪದ ದ್ರೋಣನನ್ನು ಗುರುತು ಹಿಡಿದರೂ ಈ ತಿರುಪೆ ಅವನನ್ನು ತನ್ನ ಸ್ನೇಹಿತನೆಂದು ಎಲ್ಲರೆದುರಿಗೆ ಒಪ್ಪಿಕೊಳ್ಳುವುದಕ್ಕೆ ನಾಚಿ ಇವನಾರೋ ತನಗೆ ಗೊತ್ತಿಲ್ಲವೆಂದು ಅವಮಾನ ಮಾಡಿ ಕಳುಹಿಸುವನು. ದ್ರೋಣ ಆಗ ಶಪಥ ಮಾಡುವನು, ತನ್ನ ಶಿಷ್ಯನಿಂದ ದ್ರುಪದನ ಮಾನವನ್ನು ಭಂಗಿಸುತ್ತೇನೆ ಎಂದು. ಕಾಲಕ್ರಮೇಣ ಅರ್ಜುನನನ್ನು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಅವನು ಗುರುದಕ್ಷಿಣೆ ಕೊಡುವ ಪ್ರಸಂಗ ಬಂದಾಗ ದ್ರುಪದನನ್ನು ಹಿಡಿದು ತಾನು ಮಲಗುವ ಮಂಚಕ್ಕೆ ಕಟ್ಟಿಸಿ ಎದ್ದಾಗ ಅವನನ್ನು ಅರಿಯದವನಂತೆ ಒದೆಯುವನು. ಆಗ ದ್ರುಪದ ಶಪಥ ಮಾಡುವನು, ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯುತ್ತೇನೆ ಎಂದು. ಆ ಮಗನೇ ದೃಷ್ಟದ್ಯುಮ್ನ, ದ್ರೌಪದಿಯ ಸಹೋದರ. ದ್ರೋಣನ ತಲೆಯನ್ನು ಕತ್ತರಿಸಲು ಅಸ್ತ್ರವನ್ನು ಮಸೆಯುತ್ತಿರುವವನು. ಈ ದೃಷ್ಟದ್ಯುಮ್ನ ಈಗ ಕಡುವೈರಿಯಾಗಿದ್ದರೂ ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನು ಕಲಿತದ್ದು. ಅದಕ್ಕೆ ದುರ್ಯೋಧನ ದೃಷ್ಟದ್ಯುಮ್ನ ನಿನ್ನ ಶಿಷ್ಯನೇ ಎಂದು ಚುಚ್ಚು ಮಾತಿನಿಂದ ತಿವಿಯುವನು. ಗುರುವಿಗೆ ಆ ಶಿಷ್ಯ ತೋರುತ್ತಿರುವ ಗೌರವ ಇದು. ಗುರುವಿಗೆ ತಿರುಮಂತ್ರ ಹೇಳುವನು, ಇವನು ಬುದ್ಧಿವಂತ, ಇವನನ್ನು ಉಪೇಕ್ಷೆ ಮಾಡುವಂತೆ ಇಲ್ಲ ಎನ್ನುವನು. ದುರ್ಯೋಧನ ಆಡುತ್ತಿರುವ ಮಾತೆಲ್ಲ ದ್ರೋಣನ ಹೃದಯದಲ್ಲಿರುವ ಮಾತ್ಸರ್ಯದ ಕಿಡಿಯನ್ನು ಊದಿ ಅದಕ್ಕೆ ಮತ್ತಷ್ಟು ಸೌದೆಯನ್ನು ಹಾಕಿ ಅದನ್ನು ದಳ್ಳುರಿಯನ್ನಾಗಿ ಮಾಡುವ ಪ್ರಯತ್ನ.